ತನ್ನ ಮಾತಿಗೋಸ್ಕರ ತನ್ನ ಕೈಯನ್ನ ತಾನೇ ಕತ್ತರಿಸಿಕೊಂಡ ಶಿಲ್ಪಿಯ ಕತೆ ಈ ದೇವಸ್ಥಾನದ ಹೆಸರಿನ ಹಿಂದೆ ಇದೆ. ಸೋಮನಾಥಪುರದ ಚೆನ್ನಕೇಶವ ದೇವಾಲಯದ ಸ್ವಲ್ಪ ದೂರ ಈ ಹಳೆಯ ದೇವಸ್ಥಾನ ಇದೆ. ಇದನ್ನ ಲೋಕಲ್ ಆಗಿ ಮೊಂಡಸಾಲೆ ಅಂತ ಕರೀತಾರೆ. ಆದರೆ ಯಾಕೆ? ಇಲ್ಲಿ ಅಜ್ಜ ಹೇಳಿದ ಪ್ರಕಾರ ಜಂಕಣಚಾರಿ ಮತ್ತು ಅವರ ಮಗ ಡಂಕಣಚಾರಿ ಒಂದು ಕಲ್ಲಿನ ಕಂಬವನ್ನು ಕೆತ್ತುವಾಗ ಡಂಕಣಚಾರಿ ಹೇಳಿದನಂತೆ, ಈ ಕಲ್ಲಿನ ಒಳಗೆ ದೋಷ ಇದೆ. ಜಂಕಣಚಾರಿ ನಂಬಲಿಲ್ಲ. ನೀನು ಹೇಳಿದ್ದು ನಿಜ ಆದ್ರೆ ನನ್ನ ಕೈ ನಾನೇ ಕತ್ತರಿಸಿಕೊಳ್ತೇನೆ ಅಂತ ಮಾತು ಕೊಟ್ರಂತೆ. ಕಲ್ಲನ್ನ ಒಡೆದಾಗ ಮಣ್ಣು, ನೀರು ಮತ್ತು ಒಂದು ಜೀವಂತ ಕಪ್ಪೆ. ಮಗ ಹೇಳಿದ್ದು ನಿಜವಾಯ್ತು. ಕತೆ ಪ್ರಕಾರ ಜಂಕಣಚಾರಿ ಕೊಟ್ಟ ಮಾತಿಗೋಸ್ಕರ ತನ್ನ ಕೈಯನ್ನ ತಾನೇ ಕತ್ತರಿಸಿಕೊಂಡನಂತೆ. ಕೈ ಕತ್ತರಿಸಿ ಉಳಿದ ಮೊಂಡು ಇಂದ ಮೊಂಡಸಾಲೆ ಅನ್ನೋ ಹೆಸರು ಬಂತು ಅನ್ನೋದು ಇಲ್ಲಿನ ಜನಪದ ಕತೆ. ಆದರೆ ಇವತ್ತು ಈ ದೇವಸ್ಥಾನದ ಮೇಲ್ಛಾವಣಿಯ ದೊಡ್ಡ ಭಾಗ ಕುಸಿದು ಬಿದ್ದಿದೆ. ಅದಕ್ಕೆ ಎಕ್ಸಾಕ್ಟ್ಲಿ ಏನಾಯ್ತು, ಯಾಕೆ ಈ ಸ್ಥಿತಿ ಬಂತು ಅನ್ನೋದು ಕ್ಲಿಯರ್ ಡಾಕ್ಯುಮೆಂಟೆಡ್ ಆನ್ಸರ್ ಸಿಗಲ್ಲ. ಇವತ್ತು ಇಲ್ಲಿ ರೆಗ್ಯುಲರ್ ಆಗಿ ಪೂಜೆ ನಡೆಯಲ್ಲ. ಕತ್ತಲೆಯ ಮೂಲೆಗಳಲ್ಲಿ ಬಾವಲಿಯ ಸಂಚಾರ ಮಾತ್ರ. ಆದರೆ ಈ ಹಳೆಯ ದೇವಸ್ಥಾನಗಳ ಕತೆ ಹೀಗೆ ಮುಗಿಯಲ್ಲ. ಸ್ವಲ್ಪ ದೂರ ಇನ್ನೊಂದು ಹಳೆಯ ದೇವಸ್ಥಾನ ಮತ್ತೆ ಕಲ್ಲಿನಿಂದ ಕಲ್ಲಿಗೆ ಎದ್ದು ನಿಲ್ಲುತ್ತಿದೆ. ಅದರ ಕತೆ ನೆಕ್ಸ್ಟ್. ಸೊ ಫಾಲೋ.